ಹಾಗೆ ನಾವು ಇಲ್ಲೆಲ್ಲ ಇವಾಗೆಲ್ಲ ಕಟ್ ಮಾಡಿ ಈ ಭಾಗದಲ್ಲಿ ನೋಡಿ ಈ ರೀತಿ ಇದೆ. ಈ ರೀತಿ ಇರೋದನ್ನು ಇವಾಗ ನಾವು ಅಗಸೆ ಗ್ಲಿಸಿಡಿಯಾ ನುಗ್ಗೆ ಎಲ್ಲ ಚೆನ್ನಾಗಿ ಬಂದಿರೋದ್ರಿಂದ ಇದನ್ನ ಇವಾಗ ಕಟ್ ಮಾಡಾದ್ಮೇಲೆ ಭೂಮಿಗೆ ಅಲ್ಲೇ ಹಾಕಿದಾಗ ಅದು ಮಲ್ಚಿಂಗು ಆಯಿತು. ಮಲ್ಚಿಂಗ್ ಜಾಸ್ತಿ ಇದ್ದಷ್ಟು ಏನಾಗ್ತದೆ, ನೀರಿನ ತೇವಾಂಶವನ್ನು ಕಾಪಾಡಿ ಇಟ್ಕೊಳ್ತದೆ. ಅದರಿಂದ ಜಾಸ್ತಿ ನೀರು ಕೊಡುವಂಥ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಈಗ ಈ ಥರ ಇರೋದನ್ನೆಲ್ಲ ನಾವು ಈಗೇನು ಮಾಡಿದ್ದೀವಿ ನೋಡಿ, ಈ ರೀತಿ ಎಲ್ಲ ಕಟ್ ಮಾಡಿ ಅಲ್ಲಲ್ಲೇ ಹಾಸಿದ್ದೀವಿ. ಈಗ ನಾವು ನಟ್ಟಿರೋಂಥ ಗಿಡಗಳು ಅಗಸೆ ಗ್ಲಿಸಿಡಿಯಾ ನುಗ್ಗೆಗಳೆಲ್ಲ ಇವಾಗ ನಮಗೆ ಮೇಲೆ ಚೆನ್ನಾಗಿ ಕಾಣೋಕ್ಕೆ ಶುರು ಆಗ್ತದೆ. ಈ ರೀತಿ ಮಾಡಿದಾಗ ನಾವು ನಟ್ಟಿರೋಂಥ ಹಣ್ಣಿನ ಗಿಡಗಳೆಲ್ಲ ಈಗ ನಿಮಗೆ ಇಲ್ಲಿ ಕಾಣೋಕ್ಕೆ ಶುರು ಆಗ್ತದೆ. ಒಂದು ತಿಂಗಳು 2 ತಿಂಗಳಲ್ಲಿ ಇಲ್ಲಿ ಅಗಸೆ ಗ್ಲಿಸಿಡಿಯಾ ನುಗ್ಗೆ ಎಲ್ಲ ಒಂದು 4 ಅಡಿ 5 ಅಡಿ ಇಲ್ಲಿ ಹೈಟ್ ಬಂದ್ಬಿಡುತ್ತೆ. ಹಾಗೆ ನಮ್ಮ ಆ ಕಡೆ ತೋಟವು ಇದೇ ಮಾಲೀಕರಾಗಿರೋದ್ರಿಂದ ಇಲ್ಲಿ ಹೋಗೋಕ್ಕೆ ಒಂದು ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ. ನಾವು ಇಲ್ಲಿ ಆ ಜಮೀನಿಗೆ ಹೋಗೋಕ್ಕೆ ಇದೊಂದು ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ. ಅದರ ಎಡಭಾಗದಲ್ಲಿ ನಾವು ಅಗಸೆ ಗ್ಲಿಸಿಡಿಯಾವನ್ನು ಹಾಕ್ಕೊಂಡಿದ್ದೇವೆ. ಇದೊಂದು 12 ಅಡಿ ರೋಡನ್ನು ಅಲ್ಲಿ ಹೋಗಲಿಕ್ಕೆ ಅಲ್ಲಿ ಬಿಟ್ಕೊಂಡಿದ್ದೀವಿ. ಅದ್ರ ಪಾಡಿಗೆ ಅದು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈಗೆಲ್ಲ ಇವತ್ತು ನಾವು ಸ್ವಲ್ಪ ಇಲ್ಲಿ ಬೇರೆ ಬೇರೆ ಪ್ಲಾಂಟೇಷನ್ನು ಗಿಡಗಳನ್ನು ಹಾಕಿದ್ದೇವೆ. ಇವತ್ತು ಎಲ್ಲ ಹಾಕಿದಾಗ ಗಿಡಗಳಿಗೆ ನಾವು ವಾರ್ಮಿಂಗ್ ಕಾಂಪೋಸ್ಟ್ ಹಾಕಿ ನೆಟ್ಟಾಗ ಆ ರೀತಿ ಕೈಯಿಂದನೇ ನೀರು ಕೊಡಬೇಕು. ಅದು ಭಾಳ ಇಂಪಾರ್ಟೆಂಟು. ಗಿಡಗಳು ನಟ್ಟಿದ್ದ ದಿನ ನಾವೇನು ಮಾಡಬೇಕಂದ್ರೆ ನೆಟ್ಟು ಅದಕ್ಕೆ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಿ ಏರ್ ಬಬಲ್ ಬರೋಷ್ಟು ನೀರನ್ನು ಹಾಕಬೇಕು. ಅದಕ್ಕೆಲ್ಲ ಈಗ ಅಲ್ಲಿ ಹುಡುಗರು ಹಾಕ್ತಾಯಿದ್ದಾರೆ. ಹಾಗೆ ಈ ಭಾಗದಲ್ಲಿ ಇದು ಮನೆಯ ಒಂದು ನಮ್ಮ ಅಲ್ಲೆಲ್ಲ ಹಣ್ಣಿನ ಗಿಡ ಆದಮೇಲೆ ಇಲ್ಲಿಂದ ನಾವು ಅಡಿಕೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಅಡಿಕೆ ಪೂರ್ವ ಪಶ್ಚಿಮಕ್ಕೆ ಒಂದು ಮೆಜರ್ಮೆಂಟು, ಆಮೇಲೆ ಉತ್ತರ ದಕ್ಷಿಣಕ್ಕೆ ನಾವು 12 ಅಡಿಯನ್ನು ಕೊಟ್ಟಿದ್ದೀವಿ. ಪೂರ್ವ ಪಶ್ಚಿಮಕ್ಕೆ ನಮಗೊಂದು 6 ರಿಂದ 7 ಅಡಿ, ಉತ್ತರ ದಕ್ಷಿಣಕ್ಕೆ ಒಂದು 12 ಅಡಿ ಗ್ಯಾಪನ್ನು ಕೊಟ್ಟು ಅಲ್ಲಿ ಏನು ಮಾಡಿದ್ದೇವೆ ಅಂದರೆ ಈಗ ಒಂದು ಸಾಲಲ್ಲಿ ಈಗ ಹಣ್ಣಿನ ಗಿಡಗಳು ಇಲ್ಲಿ ನೋಡಿ, ಈ 2 ಸಾಲಲ್ಲಿ ಇಲ್ಲೊಂದು ಬಟರ್ ಫ್ರೂಟನ್ನು ಹಾಕಿದ್ದೇವೆ. ಇಲ್ಲಿ ಒಂದು ಬಟರ್ ಫ್ರೂಟ್ ಹಾಕಿದರೆ ಇಲ್ಲಿ ಒಂದು ವಾಟರ್ ಆ್ಯಪಲ್ ಗಿಡ ಹಾಕಿದ್ರೆ 10 ಅಡಿಗೆ, ಇಲ್ಲಿಂದ 10 ಅಡಿಗೆ ಇನ್ನೊಂದು ಗಿಡವನ್ನು ಹನುಮ ಫಲವನ್ನು ಹಾಕಿದ್ದೀವಿ. ಹನುಮ ಫಲವನ್ನು ಬರುತ್ತೆ. ಆಮೇಲೆ ಪುನಃ ಇಲ್ಲಿ 10 ಅಡಿಗೆ ಸೀಬೆ ಬರುತ್ತೆ. ಹೀಗೆ ಒಂದೊಂದು ಜಾತಿಯ ಗಿಡಗಳನ್ನು ನಾವು ಬೇರೆ ಬೇರೆ ಹಾಕಬೇಕು. ಎಲ್ಲ ಗಿಡಗಳಿಗೆ 10 ಅಡಿ ಗ್ಯಾಪು. ಆಗ ನಿಮಗೆ ಅಲ್ಲಿ ಮೊದಲನೇ ಸಾಲಲ್ಲಿ ನಿಮಗೆ ಒಂದು ಬಟರ್ ಫ್ರೂಟ್ ಬಂದರೆ ಅಲ್ಲಿ 10 ಅಡಿಗೆ ಬಿಟ್ಟರೆ ವಾಟರ್ ಆ್ಯಪಲ್ಲು, 10 ಅಡಿಗೆ ನಾವು ಹನುಮ ಫಲ, ಅಲ್ಲಿಂದ ನಮಗೆ ಇಲ್ಲಿ 10 ಅಡಿಗೆ ಸೀಬೆ, ಪುನಃ ನಮಗೆ ಅದು ಕಂಟಿನ್ಯೂ ಆಗ್ತದೆ. ಅದೇ ರೀತಿ ಇದೊಂದು ಸಾಲನ್ನು ಹಾಕಿ ಪುನಃ ಈ ಸಾಲನ್ನು ನಾವೀಗ ಇಲ್ಲಿ ಗ್ಯಾಪ್ ಕೊಡ್ತೇವೆ. ಈ ಸಾಲು ಗ್ಯಾಪು, ಒಂದು ಸಾಲಲ್ಲಿ ಹಣ್ಣಿನ ಗಿಡ ಬರ್ತದೆ, ಈ ಸಾಲಲ್ಲಿ ನಾವು ಗ್ಯಾಪ್ ಕೊಟ್ಟು ಈ ಗ್ಯಾಪ್ ಆದಮೇಲೆ ಇಲ್ಲಿ ಯಾವುದೇ ಗಿಡಗಳನ್ನ ಹಾಕೋದಿಲ್ಲ. ಮುಂದೆ ನಾವು ಇದಕ್ಕೆ ಬಾಳೆಯನ್ನು ಹಾಕ್ತೀವಿ, ಬಾಳೆ ಮತ್ತು ಕಾಫಿಯನ್ನು ಹಾಕ್ಬೋದು. ನೆಕ್ಸ್ಟ್ ಸಾಲಲ್ಲಿ ನಾವು ಈಗ ಇನ್ನು ರಿಪೀಟ್ ಪುನಃ ಇಲ್ಲೂ ಅಷ್ಟೇ ವಾಟರ್ ಆ್ಯಪಲ್ಲು, ಸೀಬೆ, ಹನುಮ ಫಲ, ಹೀಗೆ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ನಾವು ಇಲ್ಲಿ ಬದಲಾವಣೆ ಮಾಡಿ ಇಲ್ಲಿ ಹಾಕ್ಕೊಡ್ಬೋದು. ಆಮೇಲೆ ಇಲ್ಲಿ ಗಿಡಗಳಿಗೆ ಇದಕ್ಕೆ ನೀರು ಬೇಕು ಅಂದಾಗ ನಾವು ಇಲ್ಲಿ ಈ ಥರ ಒಂದು ಮೈಕ್ರೋ ಕನೆಕ್ಷನ್ ತಗೊಂಡು ಈ ರೀತಿ ಇಲ್ಲಿ ಬಿಟ್ಟರೆ ಅದೇನಾಗ್ತದೆ, ಇಲ್ಲಿ ಅದಕ್ಕೆ ಬೇಕಾದಷ್ಟು ನೀರನ್ನು ಅದು ಒಂದು ಇದ್ರ ಮೇಲೆ ಒಂದು ಕಲ್ಲನ್ನು ಇಟ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಇದು ನೀರು ಅಲ್ಲಿ ಬೀಳ್ತಾ ಇರ್ತದೆ. ಮತ್ತು ಈ ರೀತಿ ಬೇಸಿಗೆ ಆಗಿರೋದ್ರಿಂದ ನಮಗೆ ಇಷ್ಟು ಮಲ್ಚಿಂಗ್ ಇರಬೇಕು. ನಾವು ಇದನ್ನೆಲ್ಲ ಕೆತ್ತು ಎಲ್ಲ ಕ್ಲೀನ್ ಮಾಡಿಬಿಡ್ಬಾರ್ದು. ಇಷ್ಟು ಮಲ್ಚಿಂಗ್ ಇರಬೇಕು. ಇಷ್ಟೆಲ್ಲ ಮಲ್ಚಿಂಗ್ ಇದ್ದರೆ, ಒಂದು ಅರ್ಧ ಅಡಿ ಮಲ್ಚಿಂಗ್ ಇದ್ದರೆ ಬೆಳಿಗ್ಗೆ ಹೊತ್ತಿನಲ್ಲಿ ಬಿಡುವಂಥ ಇಬ್ಬನಿ, ಸಾಯಂಕಾಲದ ಹೊತ್ತಿನಲ್ಲಿ ಬಿಡೋ ಇಬ್ಬನಿ ಎಲ್ಲ ಭೂಮಿಗೆ ಸೇರೋದ್ರಿಂದ ನಾವು ನೀರು ಕೊಡೋದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಬೋದು. ಬೆಳಗಿನ ಹೊತ್ತಿನಲ್ಲಿ ನೋಡ್ಬೋದು ನೀವು, ಈ ರೀತಿ ಎಲ್ಲ ನಾವು ಇಲ್ಲಿ ಹಾಕಿರೋದ್ರಿಂದ ಕೆಳಗಡೆಗೆಲ್ಲ ಮಾಯ್ಶ್ಚರ್ ಇಲ್ಲಿ ಕೆಳಗಡೆ ಎಲ್ಲ ಕ್ಲೀನಾಗಿ ಇಲ್ಲಿ ಮಾಯ್ಶ್ಚರ್ ಇಲ್ಲಿ ಕ್ಲೀನಾಗಿ ಇಲ್ಲಿ ಇರ್ತದೆ, ಮಾಯ್ಶ್ಚರ್ ಇಲ್ಲಿ ಇರ್ತದೆ. ಹಾಗೆ ಈ ಭಾಗದಲ್ಲಿ ಈಗ ನಾವು ಬಹುತೇಕ ಹಣ್ಣಿನ ಗಿಡಗಳನ್ನೆಲ್ಲ ಇಲ್ಲಿ ಹಾಕಿದ್ದೀವಿ. ಇದ್ರದ್ದು ಕೆಲಸ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅಡಿಕೆನೂ ಕೂಡ ಅಷ್ಟೇ, ಎಲ್ಲ ಸುಮಾರು ಒಂದು 99 ಭಾಗ ಅಡಿಕೆ ಗಿಡ ಯಾವುದೂ ಹೋಗಿಲ್ಲ, ಎಲ್ಲ ಉಳ್ಕೊಂಡಿದೆ. ಎಲ್ಲೋ 1% ಅಂದರೆ ಒಂದು 350 ಗಿಡದಲ್ಲಿ ಒಂದು 3 ಗಿಡ 4 ಗಿಡ ಹೋಗಿರ್ಬೋದು ಅಷ್ಟೇ. ಇನ್ನು ನೋಡಿ, ಇದೆಲ್ಲ ಈಗ ಅಗಸೆ ಇದು ಈ ಮಟ್ಟದಲ್ಲಿ ಬಂದಿದೆ. ಇನ್ನೇನು ಇದು ಪಟ್ಟ ಅಂತ ಬೇಗ ಬರೋಕ್ಕೆ ಶುರು ಆಗ್ತದೆ. ಹಾಗೆ ಇಲ್ಲಿ ಒಂದು ಚರಂಡಿಯನ್ನು ನಾವು ಇಲ್ಲಿ ಕಡೆ ನೀರು ಹರಿಲಿಕ್ಕೆ ಅಂದ್ಬಿಟ್ಟು ಒಂದು ಚರಂಡಿಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಮೊದಲು ನೀರು ಭಾಳ ತುಂಬಿತ್ತು, ನೀವು ನೋಡಿರ್ಬೋದು. ಇವಾಗ ಮಾಯ್ಶ್ಚರ್ ಇದೆ. ಇಲ್ಲಿ ಮಧ್ಯದಲ್ಲೂ ಒಂದು ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ. ಇಲ್ಲಿ ತೆಂಗಿನ ಗಿಡ ಒಂದು, ಆ ಕಡೆ ಒಂದು ತೆಂಗಿನ ಗಿಡ, ಇಲ್ಲಿ ಮಧ್ಯದಲ್ಲಿ ಒಂದು ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ. ಆಗ 2 ತೆಂಗಿನ ಗಿಡ ಮಧ್ಯದಲ್ಲಿ ಇಲ್ಲೂ ಅಷ್ಟೇ ಒಂದು ನೇರಳೆಯನ್ನು ಹಾಕೊಂಡಿದ್ದೇವೆ. ಇಲ್ಲೆಲ್ಲ ಬಾರ್ಡ್ರಲ್ಲಿ ನಾವು ಹಣ್ಣಿನ ಗಿಡಗಳನ್ನ, ಹೂವಿನ ಗಿಡಗಳನ್ನು ಇಲ್ಲಿ ಹಾಕಿದ್ದೇವೆ. ಹಾಗೆ ಇದು 2-3 ಹಂತ, ಒಂದು 3 ಸ್ಟೆಪ್ ಬರ್ತದೆ. ಇಲ್ಲೂ ಅಷ್ಟೇ. ಈಗ ನೀರು ಇನ್ನೂ ಸ್ವಲ್ಪ ಇಲ್ಲಿ ಉಳಿದಿದೆ ನೀರು. ಇದೆಲ್ಲ ಇನ್ನು ಮುಂದೆ ಬೇಸಿಗೆ ಬರುವಾಗ ಕಂಪ್ಲೀಟ್ ಎಲ್ಲ ನೀರೆಲ್ಲ ಆರೋಗುತ್ತೆ. ಇದು ತುಂಬ ಶೀತ ಇರೋದ್ರಿಂದ ನುಗ್ಗಿಯೋದು ಅಂತ ಬೆಳವಣಿಗೆ ಇಲ್ಲಿ ಕಾಣ್ತಾ ಇಲ್ಲ.
ಇನ್ನು ಇವಾಗ ಈ ಬಿಸಿಲಿಗೆ ಏನಾದರೂ ನುಗ್ಗೆ ಡೆವಲಪ್ ಆಗಬೇಕು. ಹಾಗೆ ಇಲ್ಲಿ ಶೀತ ಜಾಸ್ತಿ ಇರೋದ್ರಿಂದ ಗ್ಲೀಸಿಡಿಯಾ ಅಗಸೆ ಎಲ್ಲ ಸ್ವಲ್ಪ ಭಾಳ ನಿಧಾನವಾಗಿ ಹಂತವಾಗಿ ಬರುತ್ತೆ. ಇನ್ನೊಂದು 2-3 ತಿಂಗಳಲ್ಲಿ ಇದು ಒಂದು ದೊಡ್ಡ ಕಾಡಾಗಿ ಪರಿವರ್ತನೆ ಆಗ್ತದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಗ್ಲೀಸಿಡಿಯಾ ಗಿಡಗಳೆಲ್ಲ ನೋಡಿ ಈ ಹೈಟು ಇದೆ. ಈಗ ಇಲ್ಲಿ ಕೆಲವು ಚಿಕ್ಕದು ಇದೆ, ಕೆಲವು ದೊಡ್ಡದು ಇದೆ. ಇವೆಲ್ಲ ಇನ್ನು ಇಲ್ಲಿ ಸೆಟ್ಲ್ ಆದಂಗೆ. ಹಾಗೆ ಈ ತೋಟದ ಭಾಗದಲ್ಲಿ ನಾವು ಈಗ ನೋಡಿ ಇಲ್ಲಿಗ ನಾವು ಇಲ್ಲಿ ಉರುಳಿಯನ್ನು ಹಾಕಿರೋದು. ಈ ಉರುಳಿ ಯಾವಾಗ ಹೀಗೆ ಇರುತ್ತೆ, ಈ ಉರುಳಿ ಯಾವಾಗ ಮೇಲೆ ಬಂದು ಬಳ್ಳಿ ಈಗ ಬರೋಕ್ಕೆ ಶುರುವಾಯಿತು ನೋಡಿ, ಇಲ್ಲಿ ಈಗ ಏನೇನು ಬಳ್ಳಿ ಬರೋಕ್ಕೆ ಶುರುವಾಗ್ತದೆ. ಆಗ 40ನೇ ದಿನಕ್ಕೆ ಅದು ಬಳ್ಳಿ ಬರೋಕ್ಕೆ ಶುರುವಾಗ್ತದೆ. ಆವಾಗ ನಾವು ಕ್ಲೀನಾಗಿ ಅದನ್ನು ಕಿತ್ತು ಅದನ್ನು ಅಲ್ಲೇ ಮಲ್ಚಿಂಗ್ ಮಾಡ್ಬೋದು, ಅಥವಾ ನಾವು ಅದನ್ನು ಡ್ರಮ್ಮಲ್ಲಿ ಕೊಳೆ ಹಾಕಿ ಮಾಡಿ ಈ ರೀತಿ. ಈಗ ಇಲ್ಲಿ ತೆಂಗಿನ ಗಿಡದಲ್ಲಿ ಕಿತ್ತಿದ್ದೇವೆ, ಕಿತ್ತೀಗ ನಾವು ಹೊಸದಾಗಿ ಇಲ್ಲಿ ಉರುಳಿ ಹಾಕಿದ್ದೇವೆ. ಅದು ಇನ್ನೊಂದು 2-3 ದಿನದಲ್ಲಿ ಅದು ಮೇಲೆ ಹುಟ್ಟೋಕ್ಕೆ ಶುರುವಾಗ್ತದೆ. 40 ದಿನಕ್ಕೆ ಒಂದು ಸಲ ಉರುಳಿ ಹಾಕ್ತಾ ಇರಬೇಕು, ಕೀಳ್ತಾ ಇರಬೇಕು, ಅದನ್ನು ಕೊಡ್ತಾ ಇರಬೇಕು. ಆವಾಗ ಇದು ಚೆನ್ನಾಗಿ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗಿದೆ. ಹಾಗೆ ಇದೆಲ್ಲ ಇಲ್ಲಿ ಹಣ್ಣಿನ ಸಾಲಿನ ಗಿಡ, ಇಲ್ಲಿ ಮಧ್ಯದಲ್ಲೆಲ್ಲ ಹಣ್ಣಿನ ಸಾಲಿನ ಗಿಡ ಬರುತ್ತೆ. ಈ ಲೈನ್ನ ಗ್ಯಾಪ್ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಲೈನಲ್ಲಿ ಪುನಃ ಹಣ್ಣಿನ ಗಿಡವನ್ನು ಹಾಕಿದ್ದೇವೆ. ಇಲ್ಲಿ ಈಗ ನೆಕ್ಸ್ಟ್ ಇಲ್ಲಿ ಬಾಳೆ ಬರ್ತದೆ. ಆಮೇಲೆ ಇನ್ನು ಬೇರೆ ಕಾಫಿ, ಕೊಕ್ಕೋ, ಇನ್ನೇನಾದರೂ ಮುಂದಕ್ಕೆ ನೀವು ಹಾಕಬೇಕಂದಾಗ ಈ ಮಧ್ಯದ ಲೈನನ್ನು ಬಳಸ್ಕೊಳ್ಬೋದು. ಆಮೇಲೆ ಈ ಹಣ್ಣಿನ ಗಿಡದ ಮಧ್ಯದಲ್ಲೂ ಅಷ್ಟೇ ಈ ಬಟರ್ ಫ್ರೂಟ್ ಗಿಡ ಮೇಲೆ ಹೋಗುತ್ತೆ. ಆಮೇಲೆ ವಾಟರ್ ಆ್ಯಪಲ್ಲೂ ಅಷ್ಟೇ, ಅದು ಸುಮಾರಾಗಿ ಮೇಲೆ ಹೋಗೋದ್ರಿಂದ ಇಲ್ಲಿ ಸೆಂಟ್ರಲ್ಲಿ ನಾವು ಮುಂದೆ ಏನು ಮಾಡೋದು ಅಂದರೆ 1-2 ವರ್ಷ ಆಗಿ, ಅಥವಾ ಇನ್ನೊಂದು ಮುಂದಿನ ಮುಂಗಾರಲ್ಲಿ ನಾವು ಇಲ್ಲೊಂದು ಕಾಫಿ ಗಿಡವನ್ನು, ಕೊಕ್ಕೋ ಗಿಡಗಳನ್ನು ಇಲ್ಲಿ ಹಾಕ್ಕೊಳ್ಬೋದು. ಹೀಗೆ ಇದು ಕೆಲಸ ಇಲ್ಲಿ ನಡೀತಾ ಇದೆ. ಇದು ನಮ್ಮ ಈ ಜಮೀನಿನ ತುಂಬ ತಗ್ಗಿನ ಪ್ರದೇಶ. ಇದು ತಗ್ಗಿನ ಪ್ರದೇಶದಲ್ಲಿ ಸ್ವಲ್ಪ ನೀರು ಜಾಸ್ತಿ ನಿಂತ್ಕೊಂಡು ಬೇರೆ ಎಲ್ಲ ಕೆಲಸಗಳಿಗೆ ತೊಂದರೆ ಕೊಡ್ತಾಯಿತ್ತು. ಈಗೆಲ್ಲ ಚೆನ್ನಾಗಿ ಒಣಗಿದೆ. ಮುಂದಿನ ಮೇ ಜೂನ್ಗೆ ಇದು ಕಂಪ್ಲೀಟ್ ಆರ್ಗಾನಿಕ್ ಕಾರ್ಬನ್ ಎಲ್ಲ ಡೆವಲಪ್ ಆಗಿ ಇದು ಇಲ್ಲಿ ಅಂಥ ಶೀತ ಬರ್ದಂಗೆ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು. ಅಷ್ಟೊತ್ತಿಗೆ ಗಿಡಗಳೆಲ್ಲ ಮೇಲೆ ಬರುತ್ತೆ. ಆಮೇಲೆ ನಾವೇನೆಲ್ಲ ಕ್ಲೀನಾಗಿ ಸೋಸ್ಕೊಂಡು ನೀರು ಬರ್ದಂಗೆ ಬಿಟ್ಟರೆ ಎಲ್ಲ ಕ್ಲೀನಾಗಿ ಆ ಕಡೆ ಮುಂದೆ ಅದು ಆ ಕಡೆ ಹೋಗಿಬಿಡುತ್ತೆ. ಅದೇನು ತೊಂದರೆ ಏನಿಲ್ಲ. ಇಲ್ಲಿ ಚರಂಡಿ ಇದು ಇನ್ನೊಂದು ಸ್ವಲ್ಪ ಇದನ್ನ ಆಳ ಮಾಡಿಕೊಂಡು ನಾವು ನೀರನ್ನು ಕೆಳಗಡೆ ಹೋಗೋ ಥರ ಬಿಟ್ಟರೆ ಸ್ವಲ್ಪ ತೇವಾಂಶ, ಶೀತಾಂಶ ಎಲ್ಲ ಆರ್ಕೊಳ್ತದೆ. ಹಾಗೆ ಈ ಭಾಗದಲ್ಲೂ ಅಷ್ಟೇ ನಾವು ಬೇರೆ ಬೇರೆ ಗಿಡಗಳನ್ನೆಲ್ಲ ಇಲ್ಲಿ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ. ಈಗ ಈ ಲೈನಲ್ಲಿ ಹಣ್ಣಿನ ಗಿಡ ಹಾಕಿರೋದ್ರಿಂದ ಇನ್ನು ಪಕ್ಕದ ಲೈನಲ್ಲಿ ಈಗ ನಮಗೆ ಬಾಳೆಯನ್ನು ಹಾಕಲಿಕ್ಕೆ ಇಲ್ಲಿಂದ 10 ಅಡಿ ಈ ಕಡೆಯಿಂದ ಒಂದು ಲೈನ್ ಹಾಕ್ತೀವಿ, ಮತ್ತು ಆ ಕಡೆಯಿಂದ ಒಂದು 10 ಅಡಿಗೆ ಒಂದು ಬಾಳೆಯನ್ನು ಹಾಕ್ತೀವಿ. ಅದಕ್ಕೆ ಅದು ಮೆಜರ್ಮೆಂಟ್ ಕೆಲಸ ನಡೀತಾ ಇದೆ. ಆ 10 ಅಡಿಗೆ ಬಿದ್ದಾಗ ಏನಾಗ್ತದೆ, ಆ ಬಾಳೆಯಿಂದ ಆ ಬಾಳೆಗೆ ನಮಗೆ ಒಂದು 12 ಅಡಿ ಗ್ಯಾಪ್ ಸಿಗ್ತದೆ, ಮತ್ತು ಆ ಬಾಳೆಯಿಂದ ಆ ಬಾಳೆಗೆ ಒಂದು 40 ಅಡಿ ಗ್ಯಾಪ್ ಸಿಗ್ತದೆ. ಇದು ಗುಂಪು ಬಾಳೆ, ಅದನ್ನ ಅಲ್ಲಿ ಪರ್ಮನೆಂಟಾಗಿ ಬಿಟ್ಬಿಡೋದು. ಸದ್ಯಕ್ಕೆ ನಾವು ಇಲ್ಲಿ ರೋಬಸ್ಟ ಮತ್ತು ಏಲಕ್ಕಿ ಬಾಳೆಯನ್ನು ಹಾಕಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದು ಈ ವಾರದಲ್ಲಿ ಬಹುತೇಕ ಅದರ ಕೆಲಸ ಮುಗಿಯುತ್ತೆ. ಹೀಗೆ ಇದೆ ಕ್ಯಾರೇಸ ಹಿನ್ನೀರಿನ ತೋಟದ ಲಕ್ಷಣ. ಹಾಗೆ ಇಲ್ಲೂ ಈ ಚರಂಡಿ ಸ್ವಲ್ಪ ಇನ್ನೂ ಆಳ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ನೋಡಿ, ಆಗಲೇ ಇಲ್ಲಿ ಮಾವು ಇದು ನಟ್ಟು ಆಗಲೇ 2 ತಿಂಗಳಾಗಿತ್ತು. ಆಗಲೇ ಮಾವು ಇಲ್ಲಿ ಹೂವಾಗಿ ಆಗಲೇ ಕಾಯಿ ಆಗಿದೆ. ಅದು ಇಷ್ಟು ಚಿಕ್ಕ ಗಿಡದಲ್ಲಿ ನಾವು ಕಾಯಿಯನ್ನು ಬಿಡಬಾರ್ದು. ಆ ಕಾಯಿ ಸುಮಾರಾಗಿ ದಪ್ಪ ಆಯಿತು ಅಂದರೆ ನಾವು ಕಿತ್ಬಿಟ್ಟು ಅದನ್ನ ಉಪ್ಪಿನಕಾಯಿಗೋ ಏನಕ್ಕೋ ಒಂದಕ್ಕೆ ಬಳಸ್ಕೋಬೋದು. ಈಗ ಚಿಕ್ಕ ಗಿಡಗಳಲ್ಲಿ ನಾವು ಯಾವುದೇ ಕಾಯನ್ನು ಬಿಡೋಕ್ಕೆ ಹೋಗಬಾರ್ದು. ಯಾರು ಕೂಡ ಅಷ್ಟೇ, ನೀವು ಕೂಡ ಅಷ್ಟೇ. ಚಿಕ್ಕ ಗಿಡದಲ್ಲಿ ಹಲಸಿನ ಗಿಡ, ಮಾವಿನ ಗಿಡದಲ್ಲೆಲ್ಲ ನೀವು ಸಪೋರ್ಟೆಲ್ಲ ಕಸಿ ಮಾಡಿರ್ತೀರಿ. ಆ ಕಸಿ ಮಾಡಿದ ಗಿಡದಲ್ಲಿ ನಾವು ಹಣ್ಣುಗಳನ್ನು 1 ವರ್ಷ 2 ವರ್ಷ ಆ ಗಿಡಕ್ಕೆ ತಾಕತ್ತಾಗೋವರೆಗೂ ನಾವು ಯಾವುದೇ ಹಣ್ಣನ್ನು ಕೀಳಕ್ಕೆ ಹೋಗಬಾರ್ದು. ಬಂದದನ್ನು ನಾವು ಅಲ್ಲಿ ಬಿಚ್ಚಿ ಅದನ್ನು ಉಪ್ಪಿನಕಾಯಿಗಾದರೂ ಅದನ್ನು ಹಾಕ್ಕೋಬೋದು. ಸುಮಾರು ಗಿಡ ತಾಕತ್ತಾಗಿ ಬಂದಿದೆ ಅಂದಾಗ 1-2 ಹಣ್ಣನ್ನು ಬಿಟ್ಕೊಳ್ಬೋದು. 1-2 ವರ್ಷ 3 ವರ್ಷದವರೆಗೂ ನಾವು ಯಾವುದೇ ಹಣ್ಣುಗಳನ್ನು ಅಲ್ಲಿ ಮಾಡ್ಸೋಕ್ಕೆ ಹೋಗಬಾರ್ದು. ಕಾಯಿಯನ್ನು ಕಿತ್ಕೊಂಡು ಬಳಸ್ಕೋಬೇಕು. ಹಾಗೆ ಇಲ್ಲಿ ಚರಂಡಿಯ ಭಾಗದಲ್ಲಿ ಈ ಥರ ಇದಾಗಿದೆ. ಈಗೆಲ್ಲ ಕಟ್ ಮಾಡಿದ್ದೇವೆ. ಕಟ್ ಮಾಡಿ ಇವಾಗ ಈ ತೋಟ ನೀವು ಮೊದಲಿಂದ ವೀಡಿಯೋ ನೋಡ್ತಾ ಇರೋರಿಗೆ ಇಲ್ಲಿ ಗೊತ್ತಾಗುತ್ತೆ ಯಾವ ಮಟ್ಟದಲ್ಲಿ ಈಗ ಬದಲಾವಣೆ ಆಗಿದೆ, ಎಷ್ಟು ಹಸಿರಾಗಿದೆ ಅಂತ. ಇನ್ನು ನೀವು ಇಲ್ಲಿ ಸುತ್ತಮುತ್ತ ಬೇರೆ ಜಮೀನೆಲ್ಲ ನೋಡ್ಬೋದು. ಆಯಿತು, ಅವರೆಲ್ಲ ಈಗ ಒಂದು ಭತ್ತ ಕುಯ್ಕೊಂಡು ಹೋದ್ಮೇಲೆ ಇನ್ನು ಅವ್ರು ಬರೋದು ಮುಂಗಾರಲ್ಲಿ ಮಳೆ ಬಿದ್ದಾಗ
ಆಗಲೇ ನಮ್ಮ ಜಮೀನು ಇದೆ ಅಂತ ಅವ್ರಿಗೆ ಗೊತ್ತಾಗೋದು. ಅದರಿಂದ ಯಾರೂ ಇಲ್ಲಿ ಅವ್ರ ಜಮೀನಿಗೆ ಬೇಲಿ ಹಾಕಲ್ಲ, ಎಲ್ಲ ಖಾಲಿ ಬಿಟ್ಬಿಡ್ತಾರೆ. ಈ ಥರ ಅದಕ್ಕೆ ನಾನು ಹೇಳೋದು, ನಾವು ನೈಸರ್ಗಿಕ ಕೃಷಿ ಮಾಡುವಾಗ ಒಂದು ಬೆಳೆ ತಗೊಂಡು ಬೇರೆ ಬೇರೆಯವರೆಲ್ಲ ಬಿಟ್ಬಿಟ್ಟು ನೋಡಿ, ಎಲ್ಲ ಖಾಲಿ ಇದೆ ಇವಾಗ. ದನಗಳು ಅದು ಇದು ಎಲ್ಲ ಬೇಡದ ಪ್ರಾಣಿಗಳೆಲ್ಲ ಅಲ್ಲಿ ಓಡಾಡ್ತಾ ಇರ್ತವೆ. ಆಗ ನಾವು ನೈಸರ್ಗಿಕ ಕೃಷಿ ಮಾಡೋರು ನಾವು ಬೇಲಿ ಹಾಕದೇ ಇದ್ದರೆ ಇಲ್ಲಿ ಹಸಿರು ಕಾಣಿಸೋದ್ರಿಂದ ಎಲ್ಲ ದನಗಳು ಆಡುಗಳು ಇಲ್ಲಿ ಬರೋಕ್ಕೆ ಶುರು ಆಗ್ತವೆ. ಇದಕ್ಕೆ ಬೇಲಿ ಇಲ್ಲದೆ ಹೋಗಿದೆ. ಇವತ್ತು ಇಲ್ಲಿ ದನ ಓಡಿಸೋಕ್ಕೆ ಇಬ್ಬರನ್ನ ಇಡಬೇಕಾಗಿತ್ತು, ಅಷ್ಟು ತೊಂದರೆ ಆಗೋದು. ಅದರಿಂದ ನಾವು ಹೇಳೋದು, ಯಾವಾಗಲೂ ನಾವು ನೈಸರ್ಗಿಕ ಕೃಷಿ, ಸಹಜ ಕೃಷಿ ಏನು ಕೃಷಿ ಮಾಡ್ತೀರೋ ನಿಮ್ಮ ಜಮೀನಿಗೆ ಫಸ್ಟು ಫೆನ್ಸಿಂಗ್ ಹಾಕ್ಕೊಳ್ಳಿ. ಫೆನ್ಸಿಂಗ್ ಹಾಕ್ಕೊಂಡು ನೀವು ಕೆಲಸ ಮಾಡಿದಾಗ ಇನ್ನೊಬ್ಬರು ನಿಮ್ಮ ಜಮೀನೊಳಗೆ ಬರೋಂಗೂ ಇರೋಲ್ಲ, ಮತ್ತು ಆಮೇಲೆ ಬೇರೆ ಪ್ರಾಣಿಗಳು ಇಲ್ಲಿಗೆ ಬರೋಲ್ಲ. ಈಗ ಇವೆಲ್ಲ ಭತ್ತ ಕುಯ್ಕೊಂಡು ಹೋದರು ಸುತ್ತಮುತ್ತ ಇರೋರು, ಇನ್ನು ಅವ್ರು ಬರೋದು ಮೇ ಜೂನ್ಗೆ ಗದ್ದೆಗೆ ಟೈಮಲ್ಲಿ ಉಳೋಕ್ಕೋ ನಾಟಿಗೋ ಬರ್ತಾರಷ್ಟೇ. ನಾಟಿ ಮಾಡಿಬಿಟ್ಟು ಇನ್ನು ಹೋಗ್ತಾರೆ. ಅದು ಅವ್ರದ್ದೊಂದು ರೊಟೀನ್ ಸಿಸ್ಟಮ್ಮು. ಅದು ನಮ್ಮ ನೈಸರ್ಗಿಕ ಕೃಷಿಲಿ ಹಾಗಲ್ಲ. ನಮ್ಮ ನೈಸರ್ಗಿಕ ಕೃಷಿಯಲ್ಲಿ 365 ದಿನವೂ ತೋಟದಲ್ಲಿ ಕೆಲಸ ಇರುತ್ತೆ. ನೀವು ಕೆಲಸ ಮಾಡ್ತೀನಿ ಅಂದರೆ 365 ದಿನವೂ ಇಲ್ಲಿ ಕೆಲಸ ಮಾಡ್ಬೋದು, ಅಷ್ಟು ಕೆಲಸ ಇರುತ್ತೆ. ಮತ್ತು ಕೆಲಸವನ್ನು ಆದಷ್ಟು ನಾವು ಸಿಂಪಲಾಗಿ ಮಾಡ್ಕೊಳ್ಬೇಕು. ಈ ಥರ ಇದೆ. ಮುಂದಿನ ವೀಡಿಯೋದಲ್ಲಿ ಏನು ಬೆಳವಣಿಗೆ ಆಗಿದೆ ಅಂತ ತಿಳಿಸ್ತೀನಿ. ನಮಸ್ತೆ.